ಈಗ ಮುಂದಿನ ಪ್ರಬಂಧವನ್ನು ಮಂಡಿಸಲಿಕ್ಕಿದ್ದಾರೆ ಡಾಕ್ಟರ್ ಬಿ ಎಸ್ ಹಯವದನ ಅವರು ಸಾಹಿತ್ಯ ತಡ್ರಿ ಒಂದು ನಿಮಿಷ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಮಾತ್ಮನೇ ಸತತಮೇಕರೂಪಿಣಿ ದಶರೂಪಿಣಿ ಶತಸಹಸ್ರರೂಪಿಣಿ ಅವಿಕಾರಿಣಿ ಸ್ಫುಟಮನಂತರೂಪಿಣಿ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಲಕ್ಷ್ಮೀಕರದಲಾಂಭೋಜಲಾಲನೀಯ ಪದಾಂಬುಜಂ ಪ್ರಣಮಾಮಿ ಹೇಗ್ರೀವಂ ದೇವತಾ ಚಕ್ರವರ್ತಿನಂ ಶ್ರೀಮದಾನಂದತೀರ್ಥಾರ್ಯಾನ್ ಜಯರಾಜಮುನೀನಪಿ ತದ್ಗುರೋನ್ ಮದ್ಗುರುಂಶ್ಚೈವ ಪ್ರಣಮಾಮ್ಯಹಮಂಜಸ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ವಾಸ್ತವಿಕವಾಗಿ ನಾನು ಮಾತುಗಾರ ಅಲ್ಲ. ನಮ್ಮ ನಿರ್ದೇಶಕರು ಬೆದರಿಸಿದ್ರಿಂದ ಇಲ್ಲಿ ಬಂದು ನಿಂತು ಮಾತಾಡ್ತಾ ಇದ್ದೀನಿ. ಸಮಾರಂಭದಲ್ಲಿ ಕಾವ್ಯಗಳ ಬಗ್ಗೆ ಮಾತಾಡಬೇಕು, ಅವರಿಬ್ಬರ ಮಹನೀಯರ ಕಾವ್ಯಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಆಚಾರ್ಯರು. ದುರದೃಷ್ಟವಶಾತ್ ಕೆ ಟಿ ಪಾಂಡುರಂಗಿಯವರ ಕಾವ್ಯಗಳು ಆಗಲಿ, ಅವರು ಪ್ರಕಟಿಸಿದ ಪುಸ್ತಕ ಆಗಲಿ ನಂಗೆ ಸಿಗಲಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾನೇನು ನೋಡ್ಕೊಂಡಿಲ್ಲ, ಆದ್ದರಿಂದ ಅದ್ರ ಬಗ್ಗೆ ಮಾತಾಡಲಿಕ್ಕಾಗಲ್ಲ. ಆದರೆ ಅವರು ವಿಚಾರ ಜ್ಯೋತಿ ಅಂತ ಅಂಕಣ ಬರೀತಾಯಿದ್ರು. ನಾನು ಇಲ್ಲಿ ವಿದ್ಯಾಪೀಠದಲ್ಲಿ ಪೇಪರ್ ಓದಬೇಕಾದ್ರೆ ಒಂದೆರಡು ಅಂಕಣ ಓದಿದ್ದೇನೆ. ಅದರಲ್ಲಿ ಅವರು ಸುಭಾಷಿತವೇ ಬರೆದಿದ್ದರಾದ್ರಿಂದ ಯಾರೂ ಅದನ್ನು ಯಾವುದು ಚೆನ್ನಾಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅದೆಲ್ಲ ಚೆನ್ನಾಗೇ ಇತ್ತು. ಇವಾಗ ಒಂದು ಪುಸ್ತಕ ಸದ್ಯಕ್ಕೆ ಬಿಡುಗಡೆ ಆಗಲಿಕ್ಕಿದೆ. ಅದು ಪಾಂಡುರಂಗಿ ಗುರುರಾಜಾಚಾರ್ಯರು ಆಗಾಗ ತಾವೇನು ಚಾಟು ಪದ್ಯಗಳನ್ನು ಗದ್ಯವನ್ನು ಬರೆದಿದ್ದರೋ ಅದನ್ನೆಲ್ಲ ಸಂಕಲನ ಮಾಡಿರ್ತಕ್ಕಂಥ ನಮ್ಮ ನಿರ್ದೇಶಕರು ಅದು ಅವರು ಬರೆದಿದ್ದೆಲ್ಲ ತಮ್ಮ ಧರ್ಮಪತ್ನಿಯವರ ಮುಖ್ಯ ವಿಷಯವನ್ನಾಗಿ ಇಟ್ಕೊಂಡು, ಆದ್ದರಿಂದ ಅದಕ್ಕೆ ಇಂದಿರಾರಮಣ ಅಂತ ಹೆಸರಿಟ್ಟು ಆ ಪುಸ್ತಕದಲ್ಲಿ ಅವರ ಪದ್ಯಗಳ ಸಂಗ್ರಹ, ಗದ್ಯದ ಒಟ್ಟು ಕಾವ್ಯ ಸಂಗ್ರಹವನ್ನು ಮಾಡಿದ್ದಾರೆ. ಇಷ್ಟರವರೆಗೂ ನಿನ್ನೆಯಿಂದ ನೀವು ಅವರನ್ನೆಲ್ಲ ದೊಡ್ಡ ಸುಧಾ ಪಂಡಿತರು, ದೊಡ್ಡ ವೇದಾಂತಿ, ಮಹಾ ವೇದಾಂತಿಗಳು ಅಂತೆಲ್ಲ ನೀವು ಕೇಳಿದಿರಿ. ಈಗ ನಾವು ಅವರೊಬ್ಬರು ದೊಡ್ಡ ಕವಿಗಳೂ ಆಗಿದ್ದರು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಬ್ಬ ವೇದಾಂತಿ ಆಗೋದು ಯಾವಾಗ ಅಂದರೆ ಅವ್ನು ರಸಿಕನಾದಾಗಲೇ ವೇದಾಂತಿ ಆಗಲಿಕ್ಕೆ ಸಾಧ್ಯ. ಯಾಕೆಂತಂದರೆ ಈ ವಿಷಯ ಪದಾರ್ಥ, ಸಂಸಾರ, ಅದರಲ್ಲೇ ಅವನಿಗೆ ವಿರಾಗ ಬರಬೇಕು ಅಂತಾದರೆ ಅವನು ಮೊದಲು ರಂಗಿ ಆಗಬೇಕು. ಅವನು ರಂಗಿ ಆಗದೇ ಇದ್ದರೆ ಅವನಿಗೆ ವಿರಾಗ ಬರಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹಾಗಾಗಿ ಶೃಂಗಾರಾದಿ ರಸಗಳ ವಿಭಾವ, ಅನುಭಾವ, ಸಂಚಾರಿ ಭಾವಗಳ ಅನುಭಾವ ಇಲ್ಲದೇ ಇದ್ದರೆ ಅವನಿಗೆ ವೈರಾಗ್ಯ ಬರಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಶೃಂಗಾರ ಅಂದ ತಕ್ಷಣ ಮೂಗು ಮುರಿಯೋನು ವೇದಾಂತಿಯೇ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವನೇನಪ್ಪ ಅಂದರೆ ಸುಭಗತನದ ಹೊದಿಕೆಯಲ್ಲಿರುವಂತಹ ಆತ್ಮವಂಚಕ ಆಗ್ತಾನಷ್ಟೆ. ಹಾಗಾಗಿ ಆದರೆ ಹಾಗಂತೇಳಿ ಸದಾ ಶೃಂಗಾರದಲ್ಲೇ ಲೀನನಾದವನು ಅವನು ವೇದಾಂತಿನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥವನನ್ನು ರಸಿಕ ಅಂತಲೂ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ರಸಿಕ ಕವಿಗಳು ಅಂತ ಪ್ರಸಿದ್ಧರಾದ ಕಾಳಿದಾಸಾದಿಗಳು ಅವರ ಶೃಂಗಾರಾದಿ ರಸಪ್ರಧಾನವಾದ ಕಾವ್ಯದಲ್ಲೂ ಕೂಡ ಅಲ್ಲಲ್ಲಿ ವೇದಾಂತದ ಸೂಕ್ತಿಗಳು ಅಲ್ಲೂ ಕೂಡ ಕಾಣ್ತೇವೆ ನಾವು. ಹಾಗಾಗಿ ಬದುಕಿನಲ್ಲಿ ಬೇಕಾಗುವಂಥ ಎಲ್ಲ ರಸಗಳನ್ನು ಅನುಭವಿಸಿ ಅವುಗಳನ್ನು ಅಸಹ್ಯ ಪಟ್ಟುಕೊಳ್ಳದೆ ಅವುಗಳಿಂದ ಎಷ್ಟು ಬೇಕೋ ಅಷ್ಟು ಅಂತರವನ್ನು ಕಾಪಾಡಿಕೊಂಡು ಸ್ವಾಧ್ಯಾಯ ಯಾರು ಮಾಡ್ತಾರೋ ಅವರು ಮಾತ್ರ ವೇದಾಂತಿ ಆಗಲಿಕ್ಕೆ ಸಾಧ್ಯ. ಅಂಥ ಒಬ್ಬ ವೇದಾಂತಿಗಳು ಗುರುರಾಜಾಚಾರ್ಯರು ಅಂತನ್ನೋದು ಖಂಡಿತವಾಗಿ ಹೇಳ್ಬೋದು. ಯಾಕೆಂತಂದರೆ ಅವರು ಅಲ್ಲಿ ರಸಿಕತನವೂ ಬೇಕಾದಷ್ಟಿತ್ತು. ಹಾಗೆ ಅದನ್ನು ಎಲ್ಲಿ ಬಿಡಬೇಕೋ ಅಲ್ಲಿ ಬಿಟ್ಟು ವೇದಾಂತಿಯೂ ಆಗುವಂಥ ಸಾಮರ್ಥ್ಯ ಅವರಲ್ಲಿತ್ತು. ಆದ್ದರಿಂದ ಅವರು ನೀವು ನಿನ್ನೆಯಿಂದ ಕೇಳಿರ್ತಕ್ಕಂಥ ಅದ್ಭುತ ವೇದಾಂತಿಯೂ ಹೌದು, ತಾರುಣ್ಯದಲ್ಲಿ ಹೇಗಿರಬೇಕೋ ಹಾಗಿದ್ದ ರಸಿಕರೂ ಹೌದು. ಇನ್ನೊಂದು ಹೇಳಬೇಕು ಅಂದರೆ ಅವ್ರ ರಸಿಕರು ಎಲ್ಲರೂ ಆಗಿರ್ತಾರೆ, ಆದರೆ ತಮ್ಮ ರಸಿಕ ಅಭಿವ್ಯಕ್ತಿಗಳನ್ನು ಬರೆದಿಡ್ಲಿಕ್ಕಿದೆಯಲ್ಲ ಅದಕ್ಕೊಂದು ಧೈರ್ಯ ಬೇಕು. ಆ ಧೈರ್ಯ ಅವರಲ್ಲಿದೆ. ಯಾಕೆಂತಂದರೆ ಅವ್ರು ಎಲ್ಲಿದ್ದರು? ಅವರು ಉದ್ದಾಮಶಾಸ್ತ್ರ ಪಂಡಿತರಾಗಿದ್ದರು. ಅವ್ರನ್ನ ನೋಡಿದರೆ ಎಲ್ಲರೂ ಹೆದರ್ತಿದ್ರು. ಸಾಕ್ಷಾತ್ ಸತ್ಯಧ್ಯಾನರಿಂದಲೇ ಅವರು ಪಾಠ ಕೇಳಿ ಅವ್ರ ಜೊತೆಗೆ ಆ ಮಠದಲ್ಲೇ ಎಲ್ಲ ಓಡಾಡ್ತಾ ಇದ್ದವರು. ಅಂಥವರು ಇಂಥ ಒಂದು ಶೃಂಗಾರ ಕಾವ್ಯ ರಚಿಸಿ ಅದನ್ನು ಬರೆದಿಡಬೇಕು ಅಂದರೆ ನಾಳೆ ಅವ್ರ ಬಗ್ಗೆ ಯಾರಾದರೂ ಎಷ್ಟೇ ಕೇವಲವಾಗಿ ಮಾತಾಡ್ಬೋದು ಅನ್ನೋಂಥ ಒಂದು ಈ ಶಂಕೆ ಇರುತ್ತೆ. ಆದ್ರೂ ಅವರು ಧೈರ್ಯದಿಂದ, ಯಾಕೆ ಅಂತಂದರೆ
ಉಪನಿಷತ್ತು ಐತರೆ ಇದು ಈಶಾವಾಸ್ಯದ ಉಪನಿಷತ್ತು ಒಂದು ಮಾತು ಹೇಳುತ್ತೆ ಏನಂದರೆ, ಯಸ್ತು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ ಸರ್ವಭೂತೇಷು ಚಾತ್ಮಾನಂ ತಥೋನ ವಿಜುಗುಪ್ಸತೆ ಅಂತ. ಅದಕ್ಕೆ ಆಚಾರ ಭಾಷೆ ಏನಿದೆ ಅಂದರೆ, ಸರ್ವಗಂ ಪರಮಾತ್ಮಾನಂ ಸರ್ವಂಚ ಪರಮಾತ್ಮನಿ ಯಃ ಪಶ್ಯೇತ್ಸ ಭಯಾಭಾವಾತ್ ನಾತ್ಮಾನಂ ಗೋಪ್ತುಮಿಚ್ಛತಿ. ಭಗವಂತನನ್ನು ಎಲ್ಲ ಕಡೆ ಕಾಣುವಂಥವನು ಅವನಿಗೆ ಯಾವ ಭಯ? ಅವನು ಎಲ್ಲದರಲ್ಲೂ ಭಗವಂತನ ಕಾಣ್ತಾನೆ. ಅವನು ಕಾಣ್ತಾ ಇದ್ದಾನೆ ಅನ್ನೋದು ಇನ್ನೊಬ್ಬರು ಗುರುತಿಸದೇ ಇದ್ದರೆ ಅವನಿಗೇನು ನಷ್ಟ ಇಲ್ಲ. ಹಾಗಾಗಿ ಅವನಿಗೆ ಯಾವುದರಿಂದಲೂ ಕೂಡ ಹೆದರಿಕೆ ಇಲ್ಲ. ಹಾಗಾಗಿ ಅವನು ಆತ್ಮಾನಂ ಗೋಪ್ತುಮಿಚ್ಛತಿ. ಆದ್ದರಿಂದ ಅದನ್ನು ಬರೆದಿಡುವಂಥ ಧೈರ್ಯ ಅವರಿಗೆ ಬಂದಿದೆ. ಅಂಥ ಧೈರ್ಯವಂತರು ಅವರು ಹಾಗಿದ್ದರು. ಮತ್ತು ಅಷ್ಟೇ ಅಲ್ಲದೆ ಐತರೆಯ ನೋಡಿದರೆ ಅದರಲ್ಲಿ ಐತರೇಯದಲ್ಲಿದೆ, ಶುಕ್ರಶೋಣಿತಗಳಲ್ಲೂ ಭಗವಂತನ ರೂಪಗಳಿದ್ದಾವೆ, ಅದನ್ನು ಅಸಹ್ಯ ಪಟ್ಕೊಳ್ಬಾರ್ದು ಅಂತೇಳಿದೆ ಐತರೆಯ ಉಪನಿಷತ್ತು ಅಪಕ್ರಾಮಂತು ಗರ್ಭಿಣ್ಯ ಅಂತೇಳಿ ಏನದು ಎರಡನೇ ಇದರ ಶುರುವಾಗುತ್ತೆ, ಅದರೊಳಗಡೆ ಆ ವಿಷಯನೂ ಇದೆ. ಹಾಗಾಗಿ ಶೃಂಗಾರ ಅಂದ ತಕ್ಷಣ ಮೂಗುಮುರಿಯಂಥ ವಿಷಯ ಏನಲ್ಲ ಅಂತ ಒಂದು ಮೊದಲನೇದಾಗಿ. ಅವರ ಈ ಕಾವ್ಯ ಸಂಗ್ರಹದಲ್ಲಿ ಅವರು ಸ್ತೋತ್ರಗಳು ಇದ್ದಾವೆ, ಬರೀ ರಸಿಕ ಪದ್ಯಗಳಷ್ಟೇ ಇಲ್ಲ, ಸ್ತೋತ್ರಗಳು ಇದ್ದಾವೆ. ಒಂದು ಮೊದಲನೇದು ಒಂದು ಶಂಭುಲಿಂಗ ಸ್ತುತಿ ಅಂತಿದೆ. ಎಷ್ಟು ತುಂಬ ಚೆನ್ನಾಗಿ ಪದ್ಯಗಳಿದ್ದಾವೆ ಅನ್ಲಿಕ್ಕೆ ಎರಡು ಪದ್ಯ, ಅದು ಎರಡು ಪದ್ಯ, ಒಟ್ಟು 12 ಪದ್ಯಗಳ ಸ್ತೋತ್ರ. ಅದು ಎರಡೇ ಪದ್ಯ ಹೇಳ್ತೀನಿ. ಪಾರ್ವತಿ ಪ್ರಿಯನಾಥ ಪರ್ವತ ರಾಜ ಮೂರ್ಧ್ನಿ ಕೃತಾಶ್ರಮ ಸ್ವಾತ್ಮ ಶೀರ್ಷ ಜಟಾಕಲಾಪ ಕೃತಾಚ್ಯುತಾಂಘ್ರಿ ಸಮುದ್ಭವ ಅಂತ ಎಲ್ಲರಿಗೂ ಅರ್ಥ ಆಗುವಂಥದ್ದೇ ಇದು. ಪಾರ್ವತಿ ಪ್ರಿಯನಾಥ, ಪರ್ವತ ರಾಜ ಮೂರ್ಧನಿ ಕೃತಾಶ್ರಮ, ಮಾವನ ತಲೆ ಮೇಲೆ ಕೂತ್ಕೊಂಡವನು ಅಂತೇಳಿ ಅದನ್ನು ಒಂದು ಸ್ವಲ್ಪ ಚಮತ್ಕಾರವಾಗಿ ಬರೆದಿದ್ದಾರೆ. ಅಷ್ಟೇ ಹಾಗಂತೇಳಿ ಮಹಾ ಉದ್ಧಟರಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಯಾರು ರುದ್ರದೇವರು ಮಹಾ ಉದ್ಧಟ ಅಲ್ಲ ಅಂತ ಹೇಳಲಿಕ್ಕೋಸ್ಕರ ಸ್ವಾತ್ಮ ಶೀರ್ಷ ಜಟಾ ಕಲಾಪ ಕೃತಾಚ್ಯುತಾಂಘ್ರಿ ಸಮುದ್ಭವ, ಗಂಗೆಯನ್ನು ಭಗವಂತನ ಒಂದು ಹರಿನಿರ್ಮಾಲ್ಯವನ್ನು ತಲೆಯಲ್ಲಿ ಧರಿಸಿದ್ದಾರೆ ಅನ್ನೋದನ್ನು ಕೂಡ ಅವರು, ಇದು ವಾಚ್ಯವಾಗಿಲ್ಲ, ಅದನ್ನ ಊಹಿಸ್ಕೊಳ್ಬೋದು, ಸುಲಭವಾಗಿ ಊಹಿಸ್ಕೊಳ್ಬೋದು, ಅದನ್ನು ಅವರು ಬರೆದಿದ್ದಾರೆ. ಆಮೇಲೆ ಅಚ್ಯುತಾಂಗ್ರಿ ಸರೋಜ ಭೃಂಗ, ಸದಾ ಅವರು ಪುರಾಣಗಳಲ್ಲಿ ಈ ವಿಷಯ ಬೇಕಾದಷ್ಟು ಕಡೆ ಬಂದುಬಿಟ್ಟಿದೆ. ಏನು ಅಂತಂದರೆ ಯಾವಾಗಲೂ ಕೂಡ ರುದ್ರದೇವರು ಭಗವಂತನ ಧ್ಯಾನ ಮಾಡ್ತಾ ಇದ್ರು ಅಂತ, ಅದನ್ನು ಅವರು ಬರೆದಿದ್ದಾರೆ. ಅಚ್ಯುತಾಂಗ್ರಿ ಸರೋಜ ಭೃಂಗ ಭವಾಬ್ಧಿ ಭಂಗಕೃತ್ ಈಶ್ವರ, ಅವನು ಈಶ್ವರನಾದರೂ ಕೂಡ ಈಶ್ವರನೂ ಹೌದು, ಭವಾಬ್ಧಿ ಭಂಗಕೃತ ಹೌದು ಅಂತ. ಆಮೇಲೆ ಸ್ವರ್ಣ ಮೌಕ್ತಿಕ ವಜ್ರ ಮಿಶ್ರ ಫಣೀಂದ್ರಹಾರ ಮನೋಹರ ಅಂಥೇಳಿ ಎಲ್ಲ ವಿರೋಧಾಭಾಸಗಳು ಅವನಲ್ಲಿದೆ ಅನ್ನೋದನ್ನು ಕೂಡ ಈ ಒಟ್ಟು 12 ಪದ್ಯ ಇದೆ. ಇಂಥ ಒಂದು ಅದ್ಭುತವಾದ ಈ ಯಾಕೆ ವಿರೋಧಾಭಾಸ ಇದೆ ಅಂತಂದರೆ, ಎಲ್ಲರೂ ಕೂಡ ಈ ಸ್ವರ್ಣ ಮೌಕ್ತಿಕ ವಜ್ರ ಇವುಗಳೆಲ್ಲ ಎಲ್ಲರೂ ಕೂಡ ಆಭರಣವಾಗಿ ಧರಿಸ್ಕೊಳ್ತಾರೆ. ಇವನು ಅದ್ರ ಜೊತೆಗೆ ಫಣೀಂದ್ರಹಾರ ಅಂತ ಹಾವನ್ನು ಹಾಕ್ಕೊಂಡಿದ್ದಾನೆ. ಅದರಿಂದ ವಿಚಿತ್ರವಾಗಿ ಅನಿಸುತ್ತಲ್ಲ ಅದನ್ನು. ಅಂದರೆ ಯಾಕೆ ರುದ್ರದೇವರು ಹಾಗೆ ಅವನ್ನು ಹಾಕ್ಕೊಂಡ್ರು ಇವನ್ನು ಹಾಕ್ಕೊಂಡ್ರು ಅಂತಂದರೆ, ಅವ್ರಿಗೆ ಯಾವುದ್ರ ಮೇಲೂ ಅದನ್ನು ಮೋಹದಿಂದ ಹಾಕ್ಕೊಂಡಿದ್ದಲ್ಲ, ಅದರಲ್ಲಿ ಯಾವುದ್ರ ಬಗ್ಗೆನೂ ಅವರಿಗೆ ರಾಗ ಅನ್ನೋದೇ ಇಲ್ಲ ಅನ್ನೋದನ್ನು. ಎಲ್ಲವೂ ಒಂದೇ, ಭಗವಂತನ ಅಧಿಷ್ಠಾನವೇ. ಸ್ವರ್ಣವೂ ಭಗವಂತನ ಅಧಿಷ್ಠಾನ, ಫಣೀಂದ್ರನೂ ಭಗವಂತನ ಅಧಿಷ್ಠಾನ ಅನ್ನೋ ಒಂದು ಅನುಸಂಧಾನದಲ್ಲಿ ಅವರನ್ನು ಧರಿಸಿದ್ರು ಅನ್ನೋದು ಮುಖ್ಯ ವಿಷಯ. ಅದನ್ನು ಇವರು ಹೇಳ್ತಾ ಇದ್ದಾರೆ. ಆಮೇಲೆ ಬಾಯಿಗೆ ಪದ್ಯ ಬರಲ್ಲ, ಆದ್ದರಿಂದ ನಾನು ಪುಸ್ತಕ ನೋಡ್ಕೊಂಡು ಹೇಳ್ತೀನಿ. ಮಹಾಲಕ್ಷ್ಮಿ ಸ್ತುತಿಯನ್ನು ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಂತಂದರೆ, ಎಷ್ಟು ದೈನ್ಯದಿಂದ ದೇವಿಯ ದರ್ಶನವನ್ನು ಬೇಡಿದ್ದಾರೆ ಅವರು ಅಂತಂದರೆ, ಶ್ರಿಯಂ ಸದಾನಂದಕರೀಂ ಶುಭಾಂಗೀಂ ಮಂದಸ್ಮಿತಾಸ್ಯಾಂ ಕರುಣಾಸಮುದ್ರಾಂ ಸರ್ವಾರ್ಥದಾತ್ರೀಂ ಹರಿವಲ್ಲಭಾಂ ತಾಂ ನಮಾಮಿ ನಿತ್ಯಾಂ ಅಪವರ್ಗಸಿದ್ಧೈ. ಲಕ್ಷ್ಮೀದೇವಿ ಏನೇನೆಲ್ಲ ಸರ್ವಾರ್ಥದಾತ್ರಿ ಆದರೂ ಕೂಡ ನಾನು ದೇವಿಯನ್ನು ಯಾಕೆ ನಮಿಸ್ತೇನೆ ಅಂತಂದರೆ, ಅಪವರ್ಗ ಸಿದ್ಧೈ, ಮೋಕ್ಷಕ್ಕೋಸ್ಕರ ನಾನು ಬೇಡ್ಕೊಳ್ತಾ ಇದ್ದೀನಿ, ಈ ಲೌಕಿಕ ಸುಖಕ್ಕೋಸ್ಕರ ನಾನು ಬೇಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಹಾಗೆ ನಿನ್ನ ದರ್ಶನ ಕೊಡಮ್ಮ ಅಂತ ಎಷ್ಟು ದೀನವಾಗಿ ಬೇಡ್ಕೊಂಡಿದ್ದಾರೆ ಅಂದರೆ, ತ್ವತ್ಸನ್ನಿಕಾಶಾತ್ ಕುಲದೇವತಾಯಾ ದೂರೀಕೃತೋಸ್ಮಿ ಅಂಬ ಚಿರಾಯ ಯಸ್ಮಾತ್. ಭಾಳ ದಿನ ಆಯಿತು ನೀನು ನಮ್ಮ ಕುಲದೇವತೆ ನಿನ್ನ ಹತ್ರ ನಾನು ಬರಲೇ ಇಲ್ಲ.
ಪುನಃ ಕದಾಹಂ ಕೃಪಯಾ ಬ್ರವೀಹ ದ್ರಕ್ಷ್ಯಾಮಿ ಮಾತುಸ್ತವ ಪಾದಪದ್ಮಂ. ಏನೋ ನಾನು ನನ್ನ ನಿರ್ಧಾರದಿಂದ ಬಂದು ನಿನ್ನನ್ನು ನೋಡ್ಕೊಂಬಂದುಬಿಡ್ತೀನಿ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ನೀನೇ ಹೇಳು, ಯಾವಾಗ ನಿನ್ನ ದರ್ಶನ ನನಗೆ ಕೊಡ್ತೀಯ ಹೇಳಮ್ಮ ಅಂಥೇಳಿ ಈ ಥರ ಮಹಾಲಕ್ಷ್ಮಿಯನ್ನು ಸ್ತುತಿಸಿದ್ದಾರೆ. 70 ಪದ್ಯ ಇದೆ ಒಟ್ಟು. ಅಂಥ 70 ಪದ್ಯಗಳಲ್ಲಿ ಒಂದೊಂದು ಪದ್ಯನೂ ಕೂಡ ತುಂಬ ಚೆನ್ನಾಗಿದೆ. ಅಂಥ 70 ಪದ್ಯವನ್ನು ಅವರು ಲಕ್ಷ್ಮೀ ಸ್ತುತಿ ಮಾಡಿದ್ದಾರೆ. ಆನಂತರ ನರಸಿಂಹಸ್ತುತಿ ಇದೆ. ನರಸಿಂಹಸ್ತುತಿಯಲ್ಲಿ ಮೊದಲನೇ ಪದ್ಯದಲ್ಲಿ ಒಂದು ವಿರೋಧಾಭಾಸ ಅಲಂಕಾರವನ್ನು ಚೆನ್ನಾಗಿ ಬಳಸಿದ್ದಾರೆ. ಲಕ್ಷ್ಮೀಲೋಲ ಇತಿ ಸ್ಫುಟಾಂಸು ಪದವೀಂ ಯೋವಾಪಲೋಲಸ್ವಕೆ ದೃಷ್ಟ್ಯಾದಿತ್ರಿಗುಣೋಜ್ಜಿತ ಸ್ವಯಮಪಿ ಪ್ರಾಪಾಸಕೃತ್ಸರ್ಗತಾಂ ನಾಹಂ ಕಂಚಿದುಪಾಶ್ರಿತಸ್ತು ಸಕಲಂ ಮಾಮಾಶ್ರಿತಂ ಸರ್ವದಾ ಸಾಧ್ವಿತ್ತಂ ಪ್ರತಿಪಾದಯನ್ ಬಹಿರಗಾತ್ ಸ್ತಂಭಾಧಿಯಸ್ತಂಭಜೆ. ಎಲ್ರಿಗೂ ಗೊತ್ತಿದೆ ನರಸಿಂಹ ಕಂಬದಿಂದ ಬಂದ ಅಂತ. ಆ ಕಂಬದಿಂದ ನರಸಿಂಹ ಬಂದು ಏನು ತೋರಿಸಿದ ಅಂತಂದರೆ, ನಾನು ಯಾವುದನ್ನು ಆಶ್ರಯಿಸಿಲ್ಲ, ಈ ಕಂಬದಲ್ಲಿದ್ದೆ ಅಂತ ತಿಳ್ಕೊಂಡಿದ್ದೇನೆ, ಕಂಬ ನನಗೆ ಅಧಿಷ್ಠಾನ ಅಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ, ಮತ್ತು ಅಷ್ಟೇ ಅಲ್ಲದೆ ಕಂಬವೇ ನನ್ನ ಅಧಿಷ್ಠಾನದಲ್ಲಿದೆ ಅಂತ ಅನ್ನೋದನ್ನು ನನ್ನ ಆಶ್ರಯದಲ್ಲಿದೆ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅದನ್ನು ಒಡೆದು ಹೊರಗೆ ಬಂದ ಅನ್ನುವಂಥ ಒಂದು ಅದ್ಭುತವಾದ ಚಮತ್ಕಾರ ಮಾಡಿ ಅದನ್ನು ವರ್ಣನೆ ಮಾಡಿದರೆ. ಮತ್ತು ಅದಕ್ಕಿಂತಲೂ ಮುಂಚೆ ಸೃಷ್ಟ್ಯಾದಿ ತ್ರಿಗುಣೋಜ್ಜಿತ, ಅವನಿಗೆ ಸೃಷ್ಟಿ ಸ್ಥಿತಿ ಇತ್ಯಾದಿಗಳು ಅವನಿಗಿಲ್ಲ, ಆದರೂ ಕೂಡ ಅವನು ಏನು ಮಾಡಿದ ಅಂದರೆ ಪ್ರಾಪಾಸಕೃತ್ ಸರ್ಗತಾಂ, ಬೇಕಾದ ಸಲ ಅವತಾರ ಮಾಡಿದ್ದಾನೆ ಅಂಥೇಳಿ ಅದನ್ನು ಒಂಥರ ವಿರೋಧಾಭಾಸದ ಥರ ಮಾಡಿದ್ದಾರೆ. ಅವನು ಹುಟ್ಟಿದ್ದಲ್ಲ ಅವತಾರ ಅನ್ನೋದೇ ವಿರೋಧಾಭಾಸದ ಪರಿಹಾರ. ಹಾಗೆ ಇನ್ನೊಂದು ಪದ್ಯ ಇದೆ. ಸ್ತಂಭಾದ್ಯಸ್ಯ ತನೋಃ ಪ್ರದರ್ಶನ ಪರೇ ಕಾಲೇ ಕೃತಂ ಗರ್ಜಿತಂ. ನರಸಿಂಹನ ಗರ್ಜನೆ ಹೇಗಿದೆ ಅಂತ ನರಸಿಂಹನ ಗರ್ಜನೆಯನ್ನು ವರ್ಣಿಸ್ತಾ ಇದ್ದಾರೆ. ಸ್ತಂಭಾದ್ಯಸ್ಯ ತನೋಃ ಪ್ರದರ್ಶನ ಪರೇ ಕಾಲೇ ಕೃತಂ ಗರ್ಜಿತಂ ಯನ್ಮೇಘಸ್ತನಿತಂ ತಿರಸ್ಕೃತಮಭೂತ್ ತೇನಾಸುರಾಃ ತತ್ರಸುಃ ಸಿಂಹಾಲೋಕನ ಭೀತ ಭೀರು ಮೃಗವತ್ ವಜ್ರಾತ್ ಕಠೋರಾನಖಾಃ ಮುಕ್ತಾಯೇನ ರಿಪುದ್ವಿಪೇಂದ್ರ ಹನನೆ ತಂ ಶ್ರೀನೃಸಿಂಹಂ ಭಜೆ. ನರಸಿಂಹ ಪ್ರಾದುರ್ಭಾವ ಆಗಬೇಕಾದ್ರೆ ಆ ಕಂಬದಿಂದ ಅವನೊಂದು ಗರ್ಜನೆ ಮಾಡಿದ. ಒಂದು ಗರ್ಜನೆ ಮಾಡಿ ಪ್ರಾದುರ್ಭೂತನಾದ್ನಲ್ಲ, ಆಗ ಮೇಘಸ್ತನಿತಂ ತಿರಸ್ಕೃತಂ ಅಭೂತ್. ಮೋಡದ ಭಾರೀ ಗುಡುಗು ಕೂಡ ಅದ್ರ ಮುಂದೆ ಮಂದಾಯಿತು. ಅಂಥ ಒಂದು ಗರ್ಜನೆ ಅವನದ್ದು. ಅವನನ್ನು ನೋಡಿ, ಸಿಂಹವನ್ನು ನೋಡಿ ಹುಲ್ಲೆಗಳು ಹೆದರುವಂತೆ ಎಲ್ಲ ಅಸುರರು ಕೂಡ ಹೆದರಿಬಿಟ್ರು. ಮತ್ತಷ್ಟೇ ಅಲ್ಲದೆ ಅವನ ಉಗುರೆ ನಾವು ಆರಾಮಾಗಿ ಒಂದು ಸಣ್ಣ ನೇಲ್ ಕಟರಿಂದ ಕಟ್ ಮಾಡುವಂಥದ್ದು ಅಷ್ಟು ಮೃದುವಾಗಿರುತ್ತೆ ಉಗುರು. ಆದರೆ ಆ ಭಗವಂತನ ಉಗುರು ವಜ್ರಾತ್ ಕಠೋರ ನಖಾಹ, ಅಂಥ ವಜ್ರಕ್ಕಿಂತಲೂ ಕಠಿಣವಾದಂಥ ನಖಗಳಿಂದ ಏನು ಮಾಡ್ದ ಅಂತಂದರೆ ಅವನು ತನ್ನ ಶತ್ರುವೆಂಬ ಆನೆಗಳ ಹನನವನ್ನು ಮಾಡಿದ. ಅಂಥ ನರಸಿಂಹನನ್ನು ಭಜಿಸ್ತೇನೆ ಅಂತೇಳಿ ಈ 3 ದೊಡ್ಡ ಶ್ಲೋಕಗಳನ್ನು ಮಾಡಿ ನಂತರ ಸುಮಾರು 49 ಶ್ಲೋಕ ನರಸಿಂಹಸ್ತುತಿ ಇದೆ. ಹೇಗೆ ಅಂತಂದರೆ ಪ್ರಹ್ಲಾದರಾಜವರದಂ ನೃಹರಿಂ ನಮಾಮಿ ಅಂತೇಳಿ ಕೊನೆಯ ಪಾದ. ಪ್ರತಿ ಪದ್ಯದಲ್ಲೂ ಕೂಡ ಪ್ರಹ್ಲಾದರಾಜವರದಂ ನೃಹರಿಂ ನಮಾಮಿ ಅಂತ ಎಲ್ಲ ಪದ್ಯಗಳು ಚೆನ್ನಾಗಿದೆ. ನಾನು ಇಲ್ಲಿ ಓದಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ. ಇನ್ನು ಅವರು ಏನೇನು ರಚನೆ ಮಾಡಿದ್ದಾರೆ ಅಂದರೆ ಒಂದು ಗದ್ಯ ಬರೆದಿದ್ದಾರೆ. ತಾವು ಬೆಂಗಳೂರಲ್ಲಿ ಹೇಗೆ ಸಂಸ್ಕೃತ ವಿದ್ಯಾಭ್ಯಾಸವನ್ನು ನಾನು ಪಡೆದೆ ಅನ್ನೋದನ್ನು ಒಂದು ಗದ್ಯದಲ್ಲಿ ಹೇಳಿದ್ದಾರೆ. ಅವ್ರ ಗದ್ಯವೂ ಕೂಡ ತುಂಬ ಲಲಿತವಾಗಿ ಚೆನ್ನಾಗಿದೆ. ಇನ್ನು ಅವರ ಶೃಂಗಾರ ಪದ್ಯಗಳನ್ನು ಬಗ್ಗೆ ಹೇಳೋದು ಅಂತಾದರೆ, ಕೆಲವು ಪದ್ಯಗಳು ತೀರಾ ಖಾಸಗಿಯಾಗಿ ಬರೆದಿದ್ದಾರೆ. ಅದನ್ನು ನಾವು ಅಶ್ಲೀಲ ಕವಿತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಶೃಂಗಾರ ತೀರಾ ವಾಚ್ಯವಾದರೆ ಅದು ಅಶ್ಲೀಲವೇ ಆಗುತ್ತೆ. ಹಾಗೆ ತೀರಾ ವಾಚ್ಯವಾಗಿದ್ದಾರೆ. ಯಾಕೆ ಬರೆದಿಟ್ಟರು ಅದನ್ನು ಅಂತಂದರೆ, ಅವ್ರು ಯಾರೋ ಮುಂದೆ ಬರೋರೆಲ್ಲ ಓದಲಿ ಮಾಡಲಿ ಅಂತೆಲ್ಲ ಬರೆದಿಟ್ಟಿದ್ದಲ್ಲ. ಅಲ್ಲಲ್ಲ ಇಲ್ಲ ನಾ ಹೇಳ್ತೀನಿ ಕೇಳ್ರಿ. ಇಲ್ಲ ಅದೇನಂತಂದರೆ, ಈಗ ತಾರುಣ್ಯದ ಬಿಸಿಯಲ್ಲಿ ಎಲ್ಲವೂ ಎಲ್ಲರಿಗೂ ಆಗೋದೆ.
ವಾತ್ಸಾಯನನ ಕಾವ್ಯ ಇರಬೇಕಾದ್ರೇ ವೇದಾಂತವೂ ಇದೆ ಅಂತೇಳಿ ಷಡ್ಗುರು ಶಿಷ್ಯ ಹೇಳ್ತಾ ಇದ್ದಾನೆ. ಅದನ್ನು ಓದಿದ ಮೇಲೇ ವಾತ್ಸಾಯನದಲ್ಲಿ ವಿರತಿ ಬಂದ ಮೇಲೇ ಅದರಲ್ಲಿ ವಿರತಿ ಬಂದ ಮೇಲೇ ಎಲ್ಲರೂ ವೇದಾಂತ ಕಡೆ ತಿರುಗೋದು ಅಂತೇಳಿ ಬೇರೆ ಬೇರೆ ಕಡೆನೂ ಇದೆ. ಅದು ಎಲ್ರಿಗೂ ಆಗೋದೆ. ಇಲ್ಯಾರು ತಾರುಣ್ಯದಲ್ಲಿ ಯಾರಿಗೂ ಕಾಮಭಾವನೆ ಉಂಟಾಗಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಎಲ್ಲರಿಗೂ ಆಗಿರುತ್ತೆ. ಏನಪ್ಪ ಅಂದರೆ ಯಾರಿಗೂ ಕಾವ್ಯಾತ್ಮಕ ಅಭಿವ್ಯಕ್ತಿ ಇರೋದಿಲ್ಲ, ಯಾರೂ ಬರೆದಿಡಲ್ಲ. ಇವ್ರು ಬರೆದಿಟ್ಟಿದ್ದಾರೆ ಅಷ್ಟೇ. ಮತ್ತು ಅಷ್ಟೇ ಅಲ್ಲದೆ ಇನ್ನೊಂದು ಹೇಳ್ತೀನಿ ಏನಂತಂದರೆ, ಇಲ್ಲಿ ಇದ್ದವ್ರಿಗೆ ಎಷ್ಟೋ ಜನಕ್ಕೆ ಯಾರೋ ಒಬ್ಬಳನ್ನ ಊಹಿಸ್ಕೊಂಡು ಕನಸಿನ ಕನ್ಯೆಯನ್ನು ಇಟ್ಟುಕೊಂಡು ಯಾರೋ ಒಬ್ಬಳ ಅನಾಮಿಕೆಯನ್ನು ಗುರುತಿಸ್ಕೊಂಡು ಅಂಥ ಭಾವನೆಗಳು ಬಂದಿರ್ಬೋದು. ಆದರೆ ಇವ್ರು ಹಾಗಲ್ಲ, ಅವ್ರು ತಮ್ಮ ಧರ್ಮಪತ್ನಿಯನ್ನೇ ಊಹಿಸ್ಕೊಂಡು ಬರೋದು. ಅದಕ್ಕೋಸ್ಕರನೇ ಈ ಪುಸ್ತಕ ಸಂಗ್ರಹಕ್ಕೆ ಅವರು ಇಂದಿರಾ ರಮಣ ಅಂತ ಹೆಸರಿಟ್ಟಿದ್ದಾರೆ. ಅವರ ಧರ್ಮಪತ್ನಿ ಹೆಸರು ನೀವೇ ಇರಲಿ, ಸಂಗ್ರಹಕಾರರು ಇಟ್ಟಿದ್ದಾರೆ ಅಂತ ಹೇಳಿದೆ. ಸಂಗ್ರಹಕಾರರು ಇಂದಿರಾ ರಮಣ ಅಂತಲೇ ಹೆಸರಿಟ್ಟಿದ್ದಾರೆ. ಈಗ ಅವ್ರ ಧರ್ಮಪತ್ನಿಯಲ್ಲಿ ಅವ್ರ ಆ ರತಿಯನ್ನು ತೋರಿಸೋದ್ರಲ್ಲಿ ಯಾವ ಇದೂ ಇಲ್ಲ, ಏನೋ ಬರೆದಿಟ್ಕೊಂಡಿದ್ದಾರೆ. ಅವ್ರು ತಮ್ಮ ಪತ್ನಿಗೆ ತೋರಿಸ್ಲಿಕ್ಕೋಸ್ಕರ ಬರೆದಿಟ್ಟಿರ್ಬೋದು. ತಪ್ಪೇನಿದೆ, ಏನೇನು ತಪ್ಪಿಲ್ಲ. ಆದರೆ ನಾನು ಸಭೆಯಲ್ಲಿ ಹೇಳುವಂಗಿಲ್ಲ ಅಷ್ಟೇ ಆ ಪದ್ಯಗಳನ್ನು. ಕೆಲವು ಒಂದೆರಡು ಚಾಟು ಪದ್ಯಗಳನ್ನು ಚೆನ್ನಾಗಿದೆ, ಅದನ್ನು ಹೇಳ್ಬೋದು. ಏನಂತಂದರೆ, ಈಗ ಟೈಮ್ ಇದೆಯಾ, ಹೇಳ್ಬೋದಾ? ಇಡೀ ಸಂಗ್ರಹದ ಮೊದಲನೇ ಪದ್ಯನೇ ಎಷ್ಟು ಚೆನ್ನಾಗಿದೆ. ಮನಮೆಚ್ಚದ ಮಡದಿಯನ್ನು ಹೇಗೆ ಒಲಿಸಿಕೊಳ್ಬೇಕು ಅನ್ನೋದನ್ನು ಅವರು ಬರೆದಿದ್ದಾರೆ. ಚಟುಲ ಚತುರವಾಕ್ಯೈ ಆಶು ವಿಶ್ವಾಸನೋದೈ ಚಿರಮಚಿರ ಮಧುರಾಂ ಗಾಢಮಾಶ್ಲಿಷ್ಯ ದೌರ್ಭ್ಯಾಂ ಉರುಕುಚ ರುಚಿರಾಂಗೀಂ ನರ್ಮ ಸಂಸ್ಥಸ್ತು ಹಸ್ತ ಪ್ರಸರ ಪರಿಚಯಾದ್ಯೈ ತೋಷಯಿತ್ವಾ ರಮಸ್ವ. ನೀನು ನಿನ್ನ ಧರ್ಮಪತ್ನಿಯನ್ನು ಒಲಿಸ್ಕೊ, ಆಮೇಲೆ ಅವಳ ಜೊತೆ ಚೆನ್ನಾಗಿ ಬಾಳು. ಒಲಿಸ್ಕೊಳ್ಳೋದು ಹೇಗೆ, ಸಂತೋಷ ಪಡಿಸೋದು ಹೇಗೆ ಅನ್ನೋದಕ್ಕೆ ಅವರು ಹೇಳ್ತಾರೆ, ಚಟುಲ ಚತುರ ವಾಕ್ಯೈ, ಚಮತ್ಕಾರಯುಕ್ತವಾದಂಥ ಮಾತುಗಳನ್ನು ಆಡಿಬಿಟ್ಟು ಅವಳ ಮನಸ್ಸನ್ನು ಗೆಲ್ಲು. ಇವನು ಬರೀ ಕತೆ ಹೊಡಿತಾನೆ ಅಂತ ಅನ್ನಿಸ್ಬಾರ್ದು ಆಮೇಲೆ ಅವಳಿಗೆ. ಹಾಗಾಗಿ ಆಶು ವಿಶ್ವಾಸನೋದೈಹಿ, ನಿನ್ನ ಬಗ್ಗೆ ಒಂದು ವಿಶ್ವಾಸ, ಇವನು ಬರೇ ಮಾತಾಡಲ್ಲ, ಇವನು ನನ್ನ ಜೊತೆ ಯಾವಾಗಲೂ ಇರ್ತಾನೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ಹುಟ್ಟಿಸುವಂತಹ ಮಾತುಗಳನ್ನು ಆಡಬೇಕು. ಅಷ್ಟೇ ಅಲ್ಲ, ಆಮೇಲೆ ಇದು ಇನ್ನಾಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ಪು ಸಂಪರ್ಕ ಅನ್ನೋದು ಬಂದೇ ಬರುತ್ತಲ್ಲ. ಚಿರಮಚಿರ ಮಧುರಾಂ ಗಾಢಂ ಆಶ್ಲೇಷ್ಯ ದೌರ್ಭ್ಯಾಂ. ಕೆಲವೊಮ್ಮೆ ದೂರ ಇರ್ತಾಳೆ, ಕೆಲವೊಮ್ಮೆ ಹತ್ತಿರ ಇರ್ತಾಳೆ, ಕೆಲವೊಮ್ಮೆ ಆ ದೂರ ಇರೋದು ತುಂಬ ಸಮಯ ದೂರ ಇರ್ತಾಳೆ, ಕೆಲವೊಮ್ಮೆ ಸ್ವಲ್ಪ ಸಮಯ ಮಾತ್ರ ದೂರ ಇರ್ತಾಳೆ. ಆ ಸಂದರ್ಭಕ್ಕೆ ತಕ್ಕಂತೆ ಅವಳನ್ನು ಕಂಡ ತಕ್ಷಣ ಅವಳನ್ನೊಂದು ಅಪ್ಕೊಳ್ಳೋದು ಅನ್ನೋದು ಯಾವಾಗಲೂ ಕೂಡ ಒಂದು ಗೆಸ್ಚರ್. ಯಾರನ್ನೇ ನಾವು ಸ್ನೇಹಿತರನ್ನೇ ಯಾರನ್ನೇ ಆದರೂ ಕೂಡ ನಾವು ಭಾಳ ದಿನದ ನಂತರ ಭೇಟಿಯಾದಾಗ ಅಪ್ಕೊಳ್ತೀವಿ ಅಂತ. ಆ ಅಪ್ಕೊಳ್ಳೋದ್ರಿಂದಲೂ ಕೂಡ ನಿನ್ನ ಬಗ್ಗೆ ಪ್ರಸನ್ನಳಾಗ್ತಾಳೆ, ನಿನ್ನ ಮನಮೆಚ್ಚಿದವಳು. ಅವಳನ್ನು ಅವಳ ಸೌಂದರ್ಯವನ್ನು ಹೊಗಳುತ್ತಾರೆ, ಉರುಕುಚ ರುಚಿರಾಂಗಿ ಅಂಥೇಳಿ. ಅದಾಯಿತು. ಆಮೇಲೆ ನರ್ಮ ಸಂಸ್ಥಸ್ತು, ಯಾವಾಗಲೂ ಕೂಡ ಹಾಸ್ಯಭರಿತವಾಗಿ ಮಾತಾಡ್ತಾ ಇರು, ಸೀರಿಯಸ್ ಆಗಿ ಮಾತಾಡಬೇಡ, ಹಾಸ್ಯಭರಿತವಾಗಿ ಮಾತಾಡ್ತಾ ಇರು. ಮತ್ತಷ್ಟೇ ಅಲ್ಲದೆ ಸುಲಭವಾಗಿ ನೀನು ಕೈ ಹಿಡ್ಕೊಳ್ಳೋದು, ಹಸ್ತಪ್ರಸರ ಇತ್ಯಾದಿಗಳನ್ನೆಲ್ಲ ಮಾಡಿ ಅವಳಲ್ಲಿ ವಿಶ್ವಾಸವನ್ನು ಹುಟ್ಟಿಸಿಕೊಂಡು ಅವಳ ಜೊತೆ ನೀನು ಆಮೇಲೆ ಚೆನ್ನಾಗಿ ಅವಳನ್ನು ಸಂತೋಷಪಡಿಸಿ, ಹಿಂಸೆ ಪಡಿಸಿ ಅಲ್ಲ, ಸಂತೋಷಪಡಿಸಿ ರಮಸ್ವ ಅನ್ನುವಂಥ ಒಂದು ಪದ್ಯ ಇದೆ. ಯಾರಿಗುಪದೇಶ ಅಂತಂದರೆ ಒಂದು ತನಗೆ ತಾವೇ ಹೇಳಿಕೊಂಡಿದ್ದು ಅಂತಲೂ ಇಟ್ಕೊಳ್ಬೋದು, ಅಥವಾ ಸಮಾನ ಮನಸ್ಕನಾದ ಸ್ನೇಹಿತನಿಗೂ ಹೇಳಿರ್ಬೋದು. ಯಾಕೆಂದರೆ ಮುಂದಿನ ಕೆಲವು ಪದ್ಯಗಳಲ್ಲಿ ಸಖೆ ಅಂತೆಲ್ಲ ಇದೆ. ಹಾಗಾಗಿ ಅವ್ರು ಯಾರೋ ಒಬ್ಬ ತಮ್ಮ ಸಮಾನ ವಯಸ್ಕ ಸ್ನೇಹಿತನ ಜೊತೆ ಈ ಪದ್ಯಗಳನ್ನೆಲ್ಲ ಹಂಚ್ಕೊಂಡಿರ್ಬೋದು. ಯಾಕಂದರೆ ಬರೆದವರಿಗೆ ಯಾರಾದರೂ ಕೇಳಿಸ್ಕೊಳ್ಬೇಕು ಅನ್ನೋ ಒಂದು ತವಕನೂ ಇದ್ದೇ ಇರುತ್ತೆ. ಹಾಗಾಗಿ ಯಾರಾದರೂ ಅವರ ಆತ್ಮೀಯರ ಜೊತೆ ಅವರು ಹಂಚ್ಕೊಂಡಿರ್ಬೋದು ಇದೆಲ್ಲ. ಅಂಥದ್ದೊಂದು ಪದ್ಯ ಇದು. ಆಮೇಲೆ ಇನ್ನೊಂದು ಬರೀ ಒಂದು ಕಮಲದ ಹೂವನ್ನು ಅವರು ವರ್ಣಿಸಿರೋದು. ಸರಸಿಜಂ ಅತಿನೇತ್ರಾನಂದದಂ ನಂದನೋತ್ಥಂ ಮೃದುಲ ಮಥ ಸುಗಂಧಂ ತತ್ರ ಲುಬ್ಧಾಲಿವೃಂದಂ ಸತತಮಭಿವಿಲೋಲಂ ತಸ್ಯ ಹರ್ಷೇಣನಾದಂ ಪ್ರವರ ಕುಸುಮ ಮಧ್ವಾ ಸ್ವಾದಮತ್ತಂ ಕರೋತಿ. ಒಂದು ಕಮಲ ಇದೆ, ಅದೆಷ್ಟು ಚೆನ್ನಾಗಿದೆ ಅಂತಂದರೆ ಅತಿನೇತ್ರಾನಂದದಂ, ನೋಡಿದ ತಕ್ಷಣವೇ ಕೂಡ ನಮ್ಮ ಕಣ್ಣುಗಳಿಗೆ ತುಂಬ ರಿಲ್ಯಾಕ್ಸ್ ಆಗ್ತಾ ಇದೆ ಅಂಥ ಒಂದು ಕಮಲ ಅರಳಿದೆ. ಎಂಥದ್ದು ಅಂದರೆ ನಂದನೋತ್ತಮ್. ನಂದನ ಅಂತಂದರೆ ನಮ್ಮ ಇಂದ್ರನ ವನ, ಅಲ್ಲಿ ಹುಟ್ಟಿರ್ತಕ್ಕಂಥ ಕಮಲ ಅದು. ಅತ್ಯಂತ ಮೃದು,
ಮತ್ತು ಒಳ್ಳೆಯ ಸುಗಂಧವೂ ಇದೆ. ಎಲ್ಲ ದುಂಬಿಗಳು ಕೂಡ ಅದಕ್ಕೋಸ್ಕರ ಒದ್ದಾಡ್ತಾ ಇದ್ದಾವೆ. ಲುಬ್ಧಾಲಿ ವೃಂದಂ ಸತತಂ ಅಭಿವಿಲೋಲಂ. ಎಷ್ಟು ಅವು ಒದ್ದಾಡ್ತಾ ಇದ್ದಾವೆ ಅಂತಂದರೆ ಅದ್ರ ಸುತ್ತಲೇ ಸುತ್ತಾನೇ ಇದ್ದಾವಂತವು. ಸತತಂ ಅಭಿವಿಲೋಲಂ. ಅವುಗಳ ಸಹರ್ಷ ನಾದ ಹೇಗಿದೆ ಆ ದುಂಬಿಗಳದ್ದು ಅಂತಂದರೆ, ಆ ನಾದ ಕೇಳಿದ್ರೇ ಪ್ರವರ ಕುಸುಮ ಮಧ್ವಾ ಸ್ವಾದಮತ್ತಂ ಕರೋತಿ. ನಾವಿನ್ನೂ ಆ ಹೂವನ್ನು ನೋಡಿಲ್ಲ, ಅದನ್ನು ಮೂಸಿಲ್ಲ, ಆದರೂ ಕೂಡ ಅದರ ಸುತ್ತಾ ಇರತಕ್ಕಂತಹ ದುಂಬಿಗಳ ಹರ್ಷನಾದವನ್ನು ಕೇಳಿದ್ರೇ ಪ್ರವರ ಕುಸುಮ ಮಧುವಿನ ಆಸ್ವಾದದ ಒಂದು ಮತ್ತು, ಅಂದರೆ ಅದರ ಒಂದು ಆನಂದ ನಮ್ಮಲ್ಲಿ ಬರ್ತಾ ಇದೆ. ಅಂಥ ಒಂದು ಅದ್ಭುತವಾದಂತಹ ಕಮಲ ಇದು ಅಂತೇಳಿ. ಎಲ್ಲೋ ಒಂದು ಕಮಲ ನೋಡಿದ್ದಾರೆ, ಅವರಿಗೆ ಕವಿಭಾವ ಜಾಗೃತವಾಗಿದೆ, ಅದನ್ನು ವರ್ಣಿಸಿದ್ದಾರೆ. ಅಷ್ಟು ಚೆನ್ನಾಗಿದೆ. ಇದರ ನಂತರ ಇನ್ನು ಕೊನೆ ಭಾಗಕ್ಕೆ ಬರ್ತೀನಿ. ಕೊನೆಯಲ್ಲಿ ಏನಿದೆ ಅಂತಂದರೆ, ಈ ನಾರಾಯಣರಾಯರು ಅನ್ನೋದು ಬಹುಶಃ ಅವರ ಮಾವನೇ ಇರಬಹುದು. ಅವರು ಅಳಿಯನಿಗೆ ಒಂದು ಸವಾಲು ಹಾಕಿದ್ದಾರೆ. ವತ್ಸ ಬ್ರೂಹಿ ನಕಿಂ ತ್ವಯಾ ಗುರುಜನ ಪ್ರೇಕ್ಷಾಭಯಾದ್ ಏಕದಾ ಪ್ಯುರ್ವಂಗಿ ತನವಲ್ಲಭಾಸ ಕುತುಕಂ ಚೌರ್ಯೇಣ ವಾಲೋಕಿತಾನ್. ಅವರು ಹೇಳ್ತಾರೆ, ನೋಡಪ್ಪ, ಮದುವೆ ಆಗಿದೆ ನಿಂಗೆ, ಈಗ ತಾನೇ ಮದುವೆ ಆಗಿದೆ, ನಿನಗೆ ಯಾವತ್ತೂ ಅನಿಸಿಲ್ವಾ ಜನಗಳೆಲ್ಲ ಇಲ್ಲಿ ನಿನ್ನ ಹಿರಿಯರೆಲ್ಲ ಇದ್ದಾರೆ, ಅವ್ರೇನು ಅವಳನ್ನು ನೋಡಬೇಕು, ಮಾತಾಡಿಸ್ಬೇಕು ಅಂತ ನಿನಗೆ ಆಸೆ ಇದ್ದೇ ಇರುತ್ತೆ. ಆದರೆ ಭಯ ಆಯಿತಾ? ಮಾತಾಡಬೇಕಾದ್ರೆ ಏನಾದರೂ ಹೆದರಿಕೆ ಆಗುತ್ತಾ? ಎಲ್ಲರೂ ಇದ್ದಾರೆ, ಎಲ್ಲರೂ ನೋಡ್ತಾರೆ ಅಂತ ಏನಾದರೂ ಆಗುತ್ತಾ? ನಿನಗೇನು ಅನಿಸುತ್ತೆ? ಒಂದು ಕಾವ್ಯ ಬರಿ ಅಂತ ಅವರು ಸವಾಲು ಹಾಕಿದಾಗ ಪಾಪ ಇವರು ಚಡಪಡಿಕೆಯನ್ನು ಬರೆದಿದ್ದಾರೆ. ಏನು ಮಾಡಲಿ? ಕಿಂವಾತ್ರ ಕರೋಮಿ ಕಿಂ ವದಾಮಿ ಕಮುಪಾಯಮನ್ವಿಷ್ಯ. ಯಾವ ಉಪಾಯವನ್ನು, ನನ್ನ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಯಾವ ಉಪಾಯವನ್ನು ಹೇಳಲಿ, ಏನಂತ ಹೇಳಲಿ? ಯಾಕೆ ಅಂತಂದರೆ ನಾನೇನು ಶ್ಲೋಕ ಬರೀದೇ ಇರೋನಲ್ಲ, ಸರ್ವಥಾ ವಿದಿತ ವೃತ್ತಾಂತಹ ಕಾವ್ಯ ಸರಣೇ, ಎಲ್ಲ ಕಾವ್ಯನೂ ಓದಾಗಿದೆ ನಾನು. ಆದರೂ ಕೂಡ ಇಂಥ ಕಾವ್ಯಗಳನ್ನು ನಾನು ಯಾವತ್ತೂ ಬರೆದಿಲ್ಲ. ಆದರೆ ಇವಾಗ ಇಂಥದ್ದೇನಾಯ್ತು, ಈಗ ಸವಾಲು ಹಾಕಿಬಿಟ್ಟಿದ್ದಾರಲ್ಲ, ಏನು ಮಾಡೋದು ಅಂಥೇಳಿ, ಸರಿ ಆಯಿತು, ನಾನು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಅಂತೇಳಿ ಅವರು ತಮ್ಮ ಮಾವನ ಮನೆಗೆ ಹೋಗಿ ಅಲ್ಲಿ ತಮ್ಮ ಮನೆಯವರನ್ನು ಹೇಗೆ ನೋಡಿದೆ, ಹೇಗೆ ಮಾತಾಡಿಸಿದೆ, ಅಲ್ಲಿ ಏನೇನು ನಡೀತು ಅಂತನ್ನೋದನ್ನು ತುಂಬ ಚೆನ್ನಾಗಿ ಡ್ರಾಮ್ಯಾಟಿಕಲಿ, ನಾಟಕೀಯವಾಗಿ ಸಖತ್ತಾಗಿ ಬರೆದಿದ್ದಾರೆ, ಭಾಳ ಚೆನ್ನಾಗಿ ಬರೆದಿದ್ದಾರೆ. ಅದರಲ್ಲಿ ಮೊದಲನೇ ಪದ್ಯ ನಾನು ಹೇಳ್ತೀನಿ. ಅವ್ರು ಹೇಳ್ತಾರೆ, ನೂತ್ನೋಢೆ ಮಯಿ ಪಾಣಿ ಪೀಡನ ವಿಧೇಹೆ ಪಶ್ಚಾದನಾಲೋಕಿತ ಯಾತೆ ಮಯ್ಯನುದೇಶತಶ್ವಶುರಯೋ ಅಬ್ಧಾತ್ ಪರಸ್ತಾತ್ತದ ಕಾಂತಾಮೀನ ವಿಲೋಚನಾ ಚ ಸುದತಿ ದ್ವಾರಾಂತರಾಂತರ್ಹಿತ ಸಾಚಿಸ್ಮೇರಮುಖಿ ಯದೀಕ್ಷಿತವತಿ ತೇನಾಕುಲಂ ಮೇ ಮನಃ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನಾನು ವಿವರಿಸ್ಲಾ ಅವ್ರು ಹೇಳ್ತಾರೆ, ನಾನು ಹೊಸದಾಗಿ ಮದುವೆ ಆದವನು, ಹೊಸದಾಗಿ ಮದುವೆ ಆಗಿ ವರ್ಷ ಆಯಿತು, ನನ್ನ ಹೆಂಡತಿಯನ್ನು ನೋಡಿಲ್ಲ. ಬಾಲ್ಯ ವಿವಾಹ ಇರುವ ವರ್ಷ ಆಯಿತು ನೋಡಿ, ನಾನು ನೋಡಿಲ್ಲ. ಯಾರು ಪತ್ನಿಯನ್ನು ವರ್ಣಿಸ್ತಾರೆ? ಕಾಂತ ಮೀನ ವಿಲೋಚನ, ಕಣ್ಣುಗಳನ್ನೇ ವರ್ಣಿಸ್ತಾ ಇದ್ದಾರೆ. ಆಮೇಲೆ ಸುದತಿ, ತಾನೇನು ತಳಮಳ ಅನುಭವಿಸಿದೇನೋ ಅದನ್ನು ಅವರು ಅನುಭವಿಸಿದ್ದಾರೆ ಅನ್ನೋದನ್ನು ಸುದತಿ ಅನ್ನೋ ಶಬ್ದದಲ್ಲಿ ಹೇಳಿದ್ದಾರೆ. ನಾವು ಊಹಿಸ್ಕೊಳ್ಬೇಕಷ್ಟೇ ಅದನ್ನು. ಅವಳು, ನನ್ನ ಹೆಂಡತಿ, ದ್ವಾರಾಂತರಾಂತರ್ಹಿತ, ಬಾಗಿಲ ಮರೆಗೆ ಸರಿದು ಸಾಚಿಸ್ಮೇರ ಮುಖಿ, ವಕ್ರವಾಗಿ ಅಂದರೆ ತುದಿಗಣ್ಣಲ್ಲಿ ನಕ್ಕು ನನ್ನನ್ನು ನೋಡ್ತಾ ಇದ್ದಾಳೆ. ಯದೀಕ್ಷಿತವತಿ, ಏನು ನೋಟ ನನ್ನನ್ನು ನೋಡಿದ್ಲೋ, ತೇನಾಕುಲಮ್ಮೆ ಮನಃ, ನನ್ನ ಮನಸ್ಸೆಲ್ಲ ಅದರಿಂದ ಅಲ್ಲೋಲ ಕಲ್ಲೋಲ ಆಗೋಯ್ತು ಅಂತ. ಮೊದಲ ಇಂಟರಾಕ್ಷನ್ನೇ ಆ ಕಣ್ಣೋಟ, ಅದರಿಂದಲೇ ನನ್ನ ಮನಸ್ಸೆಲ್ಲ ಅಲ್ಲೋಲ ಕಲ್ಲೋಲ ಆಯಿತು ಅಂತೇಳಿ ಹಿಂಗೆ ಹೇಳ್ತಾರೆ. ಆಮೇಲೆ ಹೆಸರು ಹೇಳೋದು ಅಂತೆಲ್ಲ ಇರುತ್ತಲ್ಲ, ಹೆಸರು ಹೇಳಬೇಕಾದ್ರೆ ಒಗಟು, ಅದೇ ಹೆಸರು ಹೇಳಬೇಕು ಅಂತಾದರೆ ಒಂದು ಒಗಟು ಹಾಕಬೇಕು ಅಂತ. ಅದಕ್ಕಿಂತಲೂ ಮುಂಚೆ ಅವರೊಂದು ಮಾತು ಹೇಳಿದ್ದಾರೆ, ಸಭಾಂ ವಿವೇಶಾಂಬುಜಲೋಚನಾ ಸಾ ನವೋಢಯೋರ್ದರ್ಶನ ಸಾಧುವಾಕ್ಯೈ ಅನ್ಯೋನ್ಯಮಾಕರ್ಷಯಿತು ಕೃತಾಂ ತಾಂ ಯಾಮೂಟಣೀತಿ ಪ್ರವದಂತಿ ಲೋಕಾಹ ಅಂತೇಳಿ. ಅಂದರೆ ನಿಮಗೆಲ್ಲ ಗೊತ್ತಾಗಿದೆ, ಸಭಾ ಅಂತಂದರೆ ಎಲ್ಲರೂ ಹಿರಿಯರೆಲ್ಲ ಇದ್ದಂಥ ಒಂದು ಆ ಹಾಲಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ನನ್ನ ಹೆಂಡತಿ ಬಂದ ತಕ್ಷಣ ನನಗೂ ಅವಳಿಗೂ ಕಣ್ಣಿಂದಲೇ ಒಂದಷ್ಟು ಮಾತುಕತೆ ಆಯಿತು, ಅದನ್ನು ಊಟಣಿ ಅಂತ ಕರೀತಾರೆ ಅಂತ ಅದನ್ನು ಹೇಳ್ತಾರೆ. ಹೌದೋ ಇಲ್ಲ? ಮತ್ತೇನು? ನವೋಢಯೋ ದರ್ಶನ ಸಾಧು ಚಾಟುವಾಕ್ಯೈ
ಅನ್ಯೋನ್ಯಂ ಆಕರ್ಷಯಿತು, ಪರಸ್ಪರ ಗಮನ ಸೆಳೀಲಿಕ್ಕೋಸ್ಕರ ಯಾವುದನ್ನು ಕಣ್ಣಲ್ಲಿ ಅದು ಸಣ್ಣ ಗಿಣ್ಣೆ ಇತ್ಯಾದಿಗಳನ್ನು ಮಾಡ್ತಾರಲ್ಲ ಅದನ್ನು ಊಟ ನೀತಿ ಪ್ರವದಂತಿ ಲೋಕಾಹ ಅಂತ ಇದೆ ಇಲ್ಲಿ. ಆದರೆ ಆಚಾರ್ಯರ ಅಭಿಪ್ರಾಯ ಬೇರೆ ಇರ್ಬೋದು, ಅವರ ಅಭಿಪ್ರಾಯ ಇದೆ. ಹಾಂ 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 ಅದೇ ಸರಿ ಅದೇ ಅದನ್ನು ಹಾಂ ಅಲ್ಲ ಅದೇ ಅವ್ರೇನು ಹೇಳಿದರು ಅಂತ, ಅವ್ರೇನು ಹೇಳಿದರು, ಅವ್ರ ಮನೆಯವ್ರು ಏನು ಹೇಳಿದರು ಅಂತ. ಸಾ ದ್ರೌಪದಿ ಅದೇ ಮುಂದೆ ಇದೆ, ಅದೇ ಅದಕ್ಕಿಂತ ಮುಂಚೆ ಇದಿದೆ, ಅದನ್ನೇನು ಅಂತ ಅದನ್ನೇನು ಹೇಳ್ತಾರೆ ಅಂತ ಅನ್ನೋದನ್ನು ಹೇಳಿದ್ರು ಅವರು. ಹೇಳಿಬಿಟ್ಟು ಮತ್ತಷ್ಟೇ ಅಲ್ಲದೆ ಅವರು ದರ್ಶನ ಚಾಟು ವಾಕ್ಯ ಅಂತಲ್ಲಿ ಬರೆದಿದ್ದಾರೆ. ಅಂದರೆ ಕಣ್ಣಲ್ಲೇ ಅದೆಲ್ಲ ಮಾತುಕತೆ ಆಗಿದೆ ಅಂತ ಬರೆದಿದ್ದಾರೆ ಅವರಂತೂ ಬರೆದಿದ್ದಾರೆ. ಸಾ ದ್ರೌಪದಿ ಪ್ರಾಪ ದುಕೂಲ ಸಂಘಂ ಶ್ರೀಕೃಷ್ಣ ಕಾರುಣ್ಯ ಭರಾತ್ ಸುಸಾಧ್ವಿ ಅಹಂಚ ಪೂರ್ವಾರ್ಜಿತ ಪುಣ್ಯ ಭಾರಾತ್ ಪ್ರಾಪ್ತಾಪತಿಂ ರಾಜ್ಞಮಿಮಂ ಗುರುಣಾಂ ಅಂತ. ಅವರು ದ್ರೌಪದಿ ದೇವಿ ಭಗವಂತನ ಕೃಪೆಯಿಂದ ಬೇಕಾದಷ್ಟು ವಸ್ತ್ರ ಸಂಘವನ್ನು ಪಡೆದ್ಲು. ನನಗೂ ಕೂಡ ನಮ್ಮ ಪೂರ್ವಿಕರ ಒಂದು ಅನುಗ್ರಹ ಬಲ ಇದೆ, ಅದಕ್ಕೆ ನಾನು ಗುರುಗಳ ರಾಜನನ್ನೇ ಪಡೆದಿದ್ದೇನೆ ಅಂತ. ಗಂಡನ ಹೆಸರು ಗುರುರಾಜ ಅಂತ ಹೇಳಲಿಕ್ಕಿಲ್ಲ, ಹಾಗಾಗಿ ಗುರುಗಳ ರಾಜ ಅಂತೇಳಿ ಚಮತ್ಕಾರವಾಗಿ ಹೇಳಿದರು. ಅವರೇನೋ ಜೋರಾಗಿ ಹೇಳಿಬಿಟ್ರು. ನೆಕ್ಸ್ಟ್ ಸರದಿ ಇವ್ರು ಹೇಗೆ ಹೇಳಿದರು ಅಂದರೆ, ತದಾ ಯಥಾ ಪದ್ಧತಿ ನಾಮ ವಧ್ವಾಹ ಪ್ರಿಯೇಂದಿರೇತಿ ಪ್ರಜಗಾದ ನಮ್ರಂ ಯಥಾವದನ್ಸ್ತತ್ರ ಜನಾಃ ಶ್ರುತಂನೋ ಕಿಮಾಹ ರಾಜ ನಿಭೃತಂ ಗುರುಣಾಮ್ ಅಂತ. ಅಲ್ಲಿ ಎಷ್ಟು ಅವರು ಇದನ್ನು ಕೂಡ ಎಷ್ಟು ಚಮತ್ಕಾರವಾಗಿ ಹೇಳಿದ್ದಾರೆ ಅಂತಂದರೆ, ನಿಮ್ಮ ಗುರುಗಳ ರಾಜ ಏನು ಹೇಳಿದ ನಾನು ಕೇಳಲೇ ಇಲ್ಲ. ಇವ್ರು ಏನು ಹೇಳಿದ್ರು ಅಂತಂದರೆ ಯಥಾ ಪದ್ಧತಿ ಇವರು ಹೇಳಬೇಕಾಯ್ತು, ಆದರೆ ಇವರು ಮೆಲ್ಲಕ್ಕೆ ನನ್ನ ಹೆಂಡತಿ ಹೆಸರು ಇಂದಿರಾ ಅಂತ ಹೇಳಿದ್ರಂತೆ. ಭಾಳ ಮೆಲ್ಲಕ್ಕೆ ಹೇಳಿಬಿಟ್ರಂತೆ. ಎಲ್ರಿಗೂ ಕೇಳಿಸಿದ್ರು ಕೂಡ, ಕೆಲವರು ಕೂಡ ಇವನೇನು ಹೇಳ್ದ ನಮ್ಗೆ ಕೇಳಿಸ್ಲೇ ಇಲ್ಲ. ಯಾರು ಇವರು ಅಂತಂದರೆ ಅವ್ರ ಹೆಂಡತಿ ಏನು ಹೆಸರು ಹೇಳಿದರು, ರಾಜ್ಞಾಂ ಗುರುಣಾಂ ರಾಜ ಅಂತ ಹೇಳಿದ್ರಲ್ಲ, ಅದನ್ನೇ ಅವರು ಕೂಡ ನಿಮ್ಮ ಗುರುಗಳ ರಾಜ ಏನಂತ ಹೇಳ್ದ ಅಂಥೇಳಿ ಅವರು ಕೂಡ ಹಿಂಗೆಲ್ಲ ಹೇಳಿದರು ಅಂತ. ಇವ್ರಿಗೆ ಭಾಳ ಮುಜುಗರ, ಇವ್ರಿಗೆ ನಾಚಿಕೆ ಆಯಿತು, ಹೆಂಡತಿಗಿಂತಲೂ ಜಾಸ್ತಿ ನಾಚಿಕೆ ಇವ್ರಿಗಿತ್ತು. ಇವರು ತುಂಬ ನಿಧಾನಕ್ಕೆ ಕೇಳಿದ್ರು. ಅದಾದಮೇಲೆ ತುಂಬ ಪೀಡಿಸ್ಬಿಟ್ಟಾಗ ಅವರು ಹೇಳಿದ್ರು, ಬಲಾನ್ನಿಯುಕ್ತೋ ನನು ನಾಮವಧ್ವಾಹ ಪ್ರಿಯೇಂದಿರೇತಿ ಪ್ರಹಸನ್ ಅವೋಚಂ ನಾರ್ಯೋಹಸನ್ ಸ್ತಾರ ಮನೇನ ಕಾಂತ ನಾಮೋಕ್ತಮಾಶ್ಚರ್ಯಮಿತಿ ಬ್ರುವಂತ್ಯ ಅಂತ. ನಿಧಾನಕ್ಕೆ ಹೇಳಿದ್ರೆ ಅಯ್ಯೋ ನಮಗೆ ಕೇಳಿಸ್ಲೇ ಇಲ್ಲ ಅಂತಂದರು. ಆಮೇಲೆ ಭಾಳ ಬಲವಂತ ಮಾಡಿ ಆಮೇಲೆ ಇವ್ರೇನು ಮಾಡಿದ್ರು, ಆಯ್ತಪ್ಪ ನಿಮ್ಮ ಬಲವಂತಕ್ಕೆ ಕಟ್ಟು ಬಿದ್ದು ಇಂದಿರಾ ಅಂತ ಜೋರಾಗಿ ಹೇಳಿಬಿಟ್ರಂತೆ. ಜೋರಾಗಿ ಹೇಳಿದಾಗ ಅಲ್ಲಿದ್ದ ಹೆಣ್ಮಕ್ಳೆಲ್ಲ ಅಬ್ಬಬ್ಬ ಎಂಥ ಘಟವಾಣಿ ಇದೆ ನೀವನು, ಹೆಂಡತಿ ಹೆಸರು ಎಷ್ಟು ಜೋರಾಗಿ ಹೇಳಿಬಿಟ್ಟ ಅಂತಲೂ ತಮಾಷೆ ಮಾಡಿದರು ಅಂತ ಇತ್ಯಾದಿ ಇಷ್ಟೆಲ್ಲ ಹೇಳಿ ಅವರ ಮಾವ ಏನು ಸವಾಲು ಹಾಕಿದ್ರಲ್ಲ, ನಿನಗೆ ಭಯ ಆಗಿತ್ತಾ, ಅಷ್ಟು ಜನ ಇದ್ದರು, ಅಷ್ಟು ಜನರ ಹಿರಿಯರ ಎದುರಿಗೆಲ್ಲ ಹೇಗೆ ನೋಡಬೇಕು ಅಂತೇಳಿ ಕದ್ದು ನೋಡಿದ್ಯಾ ಅಂತೆಲ್ಲ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ಕೊಡ್ತಾರೆ ಇವರು. ಇತ್ತಂ ಪ್ರಿಯಾವೇಶ್ಮನಿ ಮೇಘತಸ್ಯ ಚೌರ್ಯೇಣ ವೀಕ್ಷಾ ಭಯವೀಕ್ಷಣಂಚ ನಸಂಬಭೂವು ಪ್ರಸಭಂಚ ಕಿಂತು ಪ್ರೇಮಾರ್ದ್ರ ದೃಷ್ಟಿ ಪ್ರಮದಾಭಿಷಿಕ್ತ ಅಂತ. ಅಂದರೆ ಅವ್ರು ಹೇಳ್ತಾರೆ, ನನ್ನ ಹೆಂಡತಿ ತವ್ರ ಮನೆಗೆ ಹೋದಾಗ ನೀವು ಹೇಳಿದಂತೆ ನನಗೇನು ಕದ್ದು ನೋಡಬೇಕಾದ ಪ್ರಸಂಗ ಬರಲಿಲ್ಲ, ಭಯದಿಂದ ನೋಡಬೇಕಾದಂತಹ ಪ್ರಸಂಗ ಬರಲಿಲ್ಲ. ನಾನು ಪ್ರಸಭವಾಗಿ ಅಂದರೆ ಮುಕ್ತವಾಗಿ ನಿರ್ಭಡೆಯಿಂದ ನೋಡಿದೆ. ಅಷ್ಟಲ್ಲದೆ ನನಗೆ ನನ್ನ ಹೆಂಡತಿಯ ಪ್ರೇಮಾರ್ದ್ರ ದೃಷ್ಟಿಯೂ ಸಿಕ್ತು, ಹಾಗೆಯೇ ಅವಳ ಪ್ರಮದಾಭಿಷೇಕ, ಅವಳ ಪ್ರೀತಿಯ ಅಭಿಷೇಕವೂ ಆಯಿತು ಅಂತ ಈ ರೀತಿಯಾಗಿ ಹೇಳಿ, ಆಮೇಲೆ ಇವರಿಗೆ ತಮ್ಮ ತಂದೆಯ ಬಗ್ಗೆ ಎಲ್ಲ ಭಾಳ ಅಭಿಮಾನ, ಅದನ್ನೆಲ್ಲ ಅವರು ನಾನು ಇಂಥವ್ರ ಮಗ, ಇಂಥ ಕಾವ್ಯವನ್ನು ಈ ಪ್ರಸಂಗವನ್ನು ಬರೆದಿದ್ದೇನೆ ಅಂತೆಲ್ಲ ಇದು ಮಾಡಿದ್ದಾರೆ. ಕೊನೆಗೆ ಅವರು ಗುರುಚರಿತ್ರೆಯನ್ನು ಒಂದು ಬರೆದಿದ್ದಾರೆ ಚಿಕ್ಕದಾಗಿ. ಅದರಲ್ಲಿ ಸತ್ಯಧ್ಯಾನರ ಸ್ತುತಿ ಒಂದಿದೆ, ಅದೊಂದು ಹೇಳಿಬಿಡ್ತೇನೆ, ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಮದ್ವಿಷ್ಣೋರತೀವ ಪ್ರಿಯತಮಸಮಯಧ್ಯಾನ ಪಾಠ ಪ್ರಸಕ್ತಂ ಶಾಂತಂ ದಾಂತಂ ನಿತಾಂತಂ ವಿಬುಧ ತತಿಮತಂ ಕಾಂತಿಮಂತಂ ಪ್ರತೀತಂ ಗಾಂಭೀರ್ಯೌದಾರ್ಯವೀರ್ಯ ಪ್ರಮುಖ ಒಂದು ನಿಮಿಷ 21 ಪ್ರಮುಖ ಸುಗುಣ ಭಾಗ್ ಸತ್ಯವೀರಸ್ಯ ಪೌತ್ರಂ ಕಾರುಣ್ಯೇನಾಪಿ ಚಾತ್ರ ಪ್ರತಿತ ಶೂಯಶಸಃ ಸತ್ಯಧೀರಸ್ಯ ಪುತ್ರಂ ಅಂಥೇಳಿ ಸತ್ಯಧ್ಯಾನರ
ಗುಣಗಾನವನ್ನೆಲ್ಲ ಮಾಡಿದ್ದಾರೆ. ಅಲ್ಪ ಸಮಯದಲ್ಲಿ ಏನು ನೋಡಲಿಕ್ಕಾಯ್ತೋ ಅದ್ರ ಬಗ್ಗೆ ಒಂದಷ್ಟು ಹೇಳಿದ್ದೇನೆ. ಅವರ ಮಕ್ಕಳಿಗೆ ಅನಿಸ್ಬೋದು ನಮ್ಮ ಅಮ್ಮನ ಹತ್ರ ಇಷ್ಟು ಪ್ರೀತಿಯಿಂದ ಇದ್ದಿದ್ದೇ ನಾವು ಕಾಣಲಿಲ್ಲ ಮಾಡಲಿಲ್ಲ ಅಂಥೇಳಿ. ಯಾವ ತಂದೆಯೂ ಕೂಡ ಮಕ್ಕಳೆದುರಿಗೆ ಗಂಭೀರವಾಗಿ ಇರೋದು, ಎಲ್ಲಿ ಏಕಾಂತದಲ್ಲಿ ರಮಿಸ್ಬೇಕೋ ಅಲ್ಲಿ ಮಾತ್ರ ರಮಿಸೋದು. ಅಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.